ರಾಮದುರ್ಗದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಜಿಎನ್ಆರ್ಎಫ್ ವತಿಯಿಂದ ರಕ್ತದಾನ ಶಿಬಿರ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹಜರತ್ ಚಮನ್ ಶಾ ವಲಿ ದರ್ಗಾ ಆವರಣದಲ್ಲಿ ಗರೀಬ್ ನವಾಜ್ ರಿಲೀಫ್ ಫೌಂಡೇಶನ್ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶ್ರೀ ಬನಶಂಕರಿ ಬ್ಲಡ್ ಸೆಂಟರ್ ಸಹಯೋಗದಲ್ಲಿ ನಡೆದ ಈ ಶಿಬಿರಕ್ಕೆ ಅಂಜುಮನ್ ಎ ಇಸ್ಲಾಂ ರಾಮದುರ್ಗ ಹಾಗೂ ಲೈಫ್ ಕೇರ್ ಕ್ಲಿನಿಕ್ ರಾಮದುರ್ಗ ಸಹಕಾರ ನೀಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಅಂಜುಮನ್ ಎ ಇಸ್ಲಾಂ ಅಧ್ಯಕ್ಷರು ಹಾಗೂ ಗಣ್ಯರನ್ನು ಹೂಮಾಲೆ ಹಾಕಿ ಗೌರವಿಸುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮುಫ್ತಿ ಜಹೂರ್ ಹಜರತ್, ಆಲಿಂ ಅಬ್ದುಲ್ ಖಾದಿರ್ ಸಿರ್ಕಾಜಿ, ಮೌಲಾನಾ ಕಾಸಿಂ ಬೆಟಗೇರಿ ಹಾಗೂ ಮೌಲಾನಾ ಅಸ್ಲಂ ಜಮಾದಾರ್ ಸೇರಿದಂತೆ ಧಾರ್ಮಿಕ ವಿದ್ವಾಂಸರು ಉಪಸ್ಥಿತರಿದ್ದು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಫ್ತಿ ಜಹೂರ್ ಹಜರತ್, ಅಬ್ದುಲ್ ಖಾದಿರ್ ಹಜರತ್, ಕೆಎಂಯು ಬೆಳಗಾವಿ ಜಿಲ್ಲಾಧ್ಯಕ್ಷ ಶಫಿ ಬೆಣ್ಣಿ ಹಾಗೂ ಶಬ್ಬೀರ್ ಖಾಜಿ ಅವರು ರಕ್ತದಾನವು ಅಮೂಲ್ಯವಾದ ಮಾನವೀಯ ಸೇವೆಯಾಗಿದ್ದು ಒಬ್ಬ ವ್ಯಕ್ತಿ ನೀಡುವ ರಕ್ತ ಮತ್ತೊಬ್ಬರ ಜೀವ ಉಳಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಶಿಬಿರಗಳಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಎನ್ಆರ್ಎಫ್ ಸಂಸ್ಥೆಯ ಸಮಾಜಮುಖಿ ಹಾಗೂ ಮಾನವೀಯ ಸೇವಾ ಕಾರ್ಯಗಳನ್ನು ಶ್ಲಾಘಿಸಿದರು. ಮುಂದಿನ ದಿನಗಳಲ್ಲಿಯೂ ಸಂಸ್ಥೆ ಆಯೋಜಿಸುವ ರಕ್ತದಾನ ಹಾಗೂ ಇತರ ಸಮಾಜ ಸೇವಾ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಶಿಬಿರದಲ್ಲಿ ಸಾರ್ವಜನಿಕರು ಹಾಗೂ ಯುವಕರು ಉತ್ಸಾಹದಿಂದ ಪಾಲ್ಗೊಂಡು ರಕ್ತದಾನ ಮಾಡಿದರು. ರಕ್ತದಾನ ಮಾಡಿದ ಎಲ್ಲ ದಾನಿಗಳಿಗೆ ಜಿಎನ್ಆರ್ಎಫ್ ವತಿಯಿಂದ ಕೃತಜ್ಞತೆ ಸಲ್ಲಿಸಲಾಯಿತು. ರಕ್ತದಾನ ಮಾಡಿ ಜೀವ ಉಳಿಸಿ ಎಂಬ ಮಾನವೀಯ ಸಂದೇಶದೊಂದಿಗೆ ನಡೆದ ಈ ಕಾರ್ಯಕ್ರಮವು ರಾಮದುರ್ಗದಲ್ಲಿ ಮಾನವೀಯತೆ, ಸಹೋದರತ್ವ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯ ಸಂದೇಶವನ್ನು ಸಾರಿತು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಗಣ್ಯರು, ಸಂಘ ಸಂಸ್ಥೆಗಳು, ವೈದ್ಯಕೀಯ ಸಿಬ್ಬಂದಿ, ಸ್ವಯಂ ಸೇವಕರು ಹಾಗೂ ರಕ್ತದಾನಿಗಳಿಗೆ ಜಿಎನ್ಆರ್ಎಫ್ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಲಾಯಿತು. गरीब नवाज रिलीफ फाउंडेशन के ज़ेर एहतमाम जो है मुल्क भर में ये तहरीक चलाई गई और ख़ास करके आज के इस मौके पे जो जश्न यौम आज़ादी के मौके पे अल्हम्दुलिल्लाह, क्योंकि ये पैगाम आज से नहीं बल्कि कई सौ साल पहले हमारे बुज़ुर्गों ने भी यही पैगाम दिया कि हम जो है जब भी देश के लिए या देश के वासियों के लिए जब भी कोई ज़रूरत होगी तो हम बढ़ चढ़ कर हिस्सा लेंगे। और यही हमारा पैगाम पूरे इस्लामी नुक्ते नज़र से भी, क्योंकि अल्हम्दुलिल्लाह जैसे कि खिदमत खल्क़ एक बहुत बड़ा कदम हमारे दरमियान पाया जाता है अल्हम्दुलिल्लाह, और ख़ास करके इस दरबार से भी ये सारी चीज़ें अल्हम्दुलिल्लाह मुताल्लिक़ हैं, ताकि जो है जैसे कि मैं हमेशा कहा करता हूँ कि जो है अमन व मोहब्बत की छाँव में खिदमत सुबह शाम करें, आओ हम सब मिलजुल कर पैगाम नबी को आम करें और एक इंसान को दूसरे इंसान के ताल्लुक़ से एक हमदर्दी और उनके लिए मदद फराहम करने का भी एक पैगाम है। और बिलखुसूस एक अच्छा कदम उठाया गया है। आज चूँकि मुल्क भर में खुशी का माहौल है, एक जश्न की फ़िज़ा कायम है। 15 अगस्त 2026 के सफील और पुरमसरत मौके पर ये एक इंसानियत की खिदमत के तौर पर खिदमत खल्क़ का एक बेहतरीन नमूना पेश किया गया है। और दो सूरतें यहाँ पर, एक तो 15 अगस्त की खुशी जमा हुई है, साथ ही साथ पैगम्बर इस्लाम, पैगम्बर अमन व शांति नबी मोहतरम सल्लल्लाहु अलैहि वसल्लम के मिलाद के महीने का भी आगाज़ हुआ है। तीसरी बात ये कि हमारे अवलिया के आस्थाने ये रूहानी शिफा खाने हैं। चाहे तो ये हजरात किसी और जगह का भी इंतखाब कर सकते थे। रामदुर्ग में बहुत सारे प्लेस हैं जहाँ पर इस तरह की चीज़ों का अहतमाम किया जा सकता था, लेकिन मुझे बड़ी खुशी हुई कि हमारे अवलिया के आस्थाने, सूफिया के आस्थाने जो एक ज़माने से लेकर अब तक और अब से लेकर क़यामत की सुबह तक रूहानी शिफा खाने हैं। यहाँ से शिफा की दौलत मिलती है। यहाँ पर जिस्मानी शिफा के लिए जो चीज़ें दरकार हैं उनके लिए भी माशाअल्लाह तवज्जो दी जा रही है। ನಮ್ಮ ಗರೀಬ್ ನವಾಜ್ ರಿಲೀಫ್ ಫೌಂಡೇಶನ್ ಅವರು ಹಾಗೂ ನಮ್ಮ ಲೈಫ್ ಕೇರ್ ಕ್ಲಿನಿಕ್ ರಾಮದುರ್ಗ ಇವರ ಆಶ್ರಯದಲ್ಲಿ ಇವರ ಜೊತೆಯಾಗಿ ಅಂಜುಮನ್ ಇಸ್ಲಾಂ ಕಮಿಟಿ ರಾಮದುರ್ಗ ಕೂಡ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಹಜರತ್ ಚಮನ್ ಶಾ ದರ್ಗಾದಲ್ಲಿ ರಕ್ತದಾನ ಮಾಡೋದರಿಂದ ಒಂದು ದೈವಿಕ ಶಕ್ತಿ ಹಾಗೂ ಇನ್ನೊಂದು ಆರೋಗ್ಯ. ಪ್ರತಿಯೊಬ್ಬರು ಎಲ್ಲರೂ ರಕ್ತ ಕೊಡೋಕೆ ಆಗೋದಿಲ್ಲ, ಆರೋಗ್ಯವಂತರು ಮಾತ್ರ ರಕ್ತ ಕೊಡಬೇಕು. ಕಾರಣ ಏನಂತಂದ್ರೆ ಅದಕ್ಕೆ ಒಂದು ಇಷ್ಟೇ ವಯಸ್ಸಾಗಿರಬೇಕು, ಇಷ್ಟು ವಯಸ್ಸು ಮೀರಿರಬಾರ್ದು ಅಂತ ತಿಳ್ಕೊಂಡು ಕೆಲವೊಂದು ರಕ್ತದಾನ ಮಾಡೋರಿಗೆ ಒಂದು ಕೆಲವೊಂದು ಇದೇನೋ ಆರೋಗ್ಯದ ಒಂದು ಕಂಡೀಷನ್ಸ್ಗಳು
ವಿಶೇಷ ಏನಂತಂದರೆ ಈಗ ನಮ್ಮ ಹಜರತ್ ಅವ್ರು ಹೇಳಿದಂಗೆ ದರ್ಗಾದಲ್ಲಿ ಮಾಡೋದ್ರಿಂದ ಅವರಿಗೆ ದೇವರ ಆರೋಗ್ಯ ಆಯುಷ್ಯ ಯಾರು ಇವತ್ತು ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ ಇನ್ನು ಅವರು 3 ತಿಂಗಳಿಗೆ ಒಂದೊಂದು ಸಾರಿ ಕೊಟ್ಟರೆ, ಯಾಕಂತಂದ್ರೆ ಅದು 3 ತಿಂಗಳಿಗೆ ಒಂದು ಸಾರಿ ನಾವು ರಕ್ತ ದಾನ ಮಾಡಬೇಕಂತೇಳಿ ಐತಿ. ಆಮೇಲೆ ನಾನು ಗರೀಬ್ ನವಾಜ್ ರಿಲೀಫ್ ಫೌಂಡೇಶನ್ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನಂತಂದರೆ ಬರೀ ಗಂಡಸರು ಮಾತ್ರ ರಕ್ತ ಕೊಡೋದಲ್ಲ, ನಮ್ಮ ಸಮಾಜದಲ್ಲಿ ನಮ್ಮ ಹೆಣ್ಮಕ್ಳಿಗೂ ಕೂಡ ನೀವು ಅವೇರ್ನೆಸ್ ಮಾಡುವಂಥ ಕೆಲಸ ಮಾಡಬೇಕು. ಹೆಣ್ಮಕ್ಳು ವಿಶೇಷವಾಗಿ ಕೊಡೋದು ಕಡಿಮೆ, ಯಾಕಂದರೆ ಅವ್ರದ್ದೇ ಆದಂಥ ಸಮಸ್ಯೆಗಳು ಇರ್ತವೆ ರಕ್ತದ ವಿಚಾರದಲ್ಲಿ. ಆದರೆ ಭಾಳಷ್ಟು ಹೆಣ್ಮಕ್ಳು ಕೂಡ ರಕ್ತದಾನವನ್ನು ಮಾಡ್ತಾರೆ. ಅದು ನೀವು ಗರೀಬ್ ನವಾಜ್ ಒಂದು ಹೆಣ್ಮಕ್ಳ ಟೀಮನ್ನು ಮುಂದಿನ ವರ್ಷ ನೀವು ಅದನ್ನು ಕೈಗೊಳ್ಬೇಕಂತೇಳಿ ನಾನು ಈ ಮುಖಾಂತರ ತಮಗೆ ವಿನಂತಿ ಮಾಡ್ಕೊತೀನಿ.